ದಾಂಡೇಲಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡ ಉದ್ಯೋಗ ಮೇಳ. ದಿನಾಂಕ 22/5/2026 ಶುಕ್ರವಾರದಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದಾಂಡೇಲಿಯಲ್ಲಿ ಯೋಜನಾ ಉದ್ಯೋಗ ವಿನಿಮಯ ಕಚೇರಿ ಕಾರವಾರ ಇವರ ಸಹಯೋಗದಲ್ಲಿ ಹಾಗೂ PM ಉಷಾ ಯೋಜನೆಯಡಿ ಸಂಘಟಿಸಿದ ಉದ್ಯೋಗ ಮೇಳದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಹಳಿಯ KLS BCA ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀನಿವಾಸ್ ಪ್ರಭುರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಇತ್ತೀಚಿನ ದಿನಗಳಲ್ಲಿ ವರ್ತಮಾನಕ್ಕೆ ತಕ್ಕಂತೆ ಕೌಶಲ್ಯಗಳನ್ನು ಬೆಳೆಸಿಕೊಂಡು ಉದ್ಯೋಗವನ್ನು ಪಡೆದುಕೊಳ್ಳಬೇಕೆಂದು ನುಡಿದರು. ಹಾಗೆಯೇ ಅಧ್ಯಕ್ಷತೆಯನ್ನು ವಹಿಸಿದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ MD ವಕ್ಕುಂದ್ರವರು ಮಾತನಾಡಿ, ಉದ್ಯೋಗ ಮನುಷ್ಯ ಲಕ್ಷಣ, ಒಂದು ಜ್ಞಾನದ ಮುಕ್ತಿಯಾದ ವ್ಯಕ್ತಿತ್ವ, ಮತ್ತೊಂದು ಉದ್ಯೋಗ ಮುಕ್ತಿಯಾದ ವ್ಯಕ್ತಿತ್ವದಿಂದ ವಿದ್ಯಾರ್ಥಿಗಳಿಗೆ ಶಿಕ್ಷಣದಿಂದ ದಾರಿ ಎರೆಯಬೇಕು ಹಾಗೂ ನಮ್ಮ ಸಂಸ್ಥೆಯಲ್ಲಿ ಎಲ್ಲರೂ ಕ್ರಿಯಾಶೀಲರಾಗಿ ಕೆಲಸ ಮಾಡುತ್ತಾರೆಂದು ನುಡಿದರು. ಈ ಉದ್ಯೋಗ ಮೇಳದಲ್ಲಿ 400ಕ್ಕೂ ಹೆಚ್ಚು ಉದ್ಯೋಗಾಕಾಂಕ್ಷಿಗಳು ಭಾಗವಹಿಸಿದ್ದರು ಹಾಗೂ ವಿವಿಧ ಹುದ್ದೆಗಳಿಗೆ 150ಕ್ಕೂ ಹೆಚ್ಚು ನೇಮಕಾತಿ ಪತ್ರಗಳನ್ನು ವಿತರಿಸಲಾಯಿತು. 90 ಉದ್ಯೋಗಾಕಾಂಕ್ಷಿಗಳ ಮೊದಲನೆಯ ಸುತ್ತಿನ ಆಯ್ಕೆಯಾಗಿದ್ದು ಅಂತಿಮ ಸುತ್ತಿಗೆ ಆಹ್ವಾನಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ CDC ಸದಸ್ಯರುಗಳಾದ ಯಾಸ್ಮಿನ್ ಕಿತ್ತೂರ್, ಬಶೀರ್ ಅಹಮದ್ ಗಿರಿಯಾಳ್ ಹಾಗೂ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ, ಉದ್ಯೋಗಾಕಾಂಕ್ಷಿಗಳು, ಕಾಲೇಜಿನ ವಿದ್ಯಾರ್ಥಿಗಳು, ಶಿಕ್ಷಣ ಸಂಸ್ಥೆಗಳು, ಕಂಪನಿಗಳು ಮುಂತಾದವರು ಭಾಗವಹಿಸಿದ್ದರು. ನಮ್ಮ ಸಂಸ್ಥೆ ತುಂಬಾ ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಸನ್ಮಾನ್ಯ RV ದೇಶಪಾಂಡೆ ಅವರನ್ನ ನಾವು ನೆನಪಿಸಿಕೊಳ್ಬೇಕು. ಈ ಭಾಗದ ಬಡ ಮಕ್ಕಳ ಹೆಚ್ಚು ಶುಲ್ಕವನ್ನು ಕೊಡಲು ಸಾಧ್ಯವಿರಲಾರದೆ ಉನ್ನತ ಶಿಕ್ಷಣದಿಂದ ದೂರ ಉಳಿದಿದ್ದ ಸಾವಿರ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೊಡಬಲ್ಲಂತಹ ಈ ಒಂದು ಸಂಸ್ಥೆಯನ್ನು ತೆರೆದು ಇಷ್ಟೆಲ್ಲ ಸೌಕರ್ಯಗಳನ್ನು ಒದಗಿಸಿಕೊಟ್ಟಂತಹ ಸನ್ಮಾನ್ಯ RV ದೇಶಪಾಂಡೆ ಅವರಿಗೆ ನಾವು ಹೃತ್ಪೂರ್ವಕವಾದಂತಹ ಸ್ಮರಣೆಯನ್ನ ನೆನಪನ್ನ ಮಾಡಿಕೊಳ್ಳಬೇಕು. ಅದೇ ರೀತಿಯಲ್ಲಿ ಈ ಯೋಜನೆ ನಡೀತಾ ಇರೋದು PM ಉಷಾ ಯೋಜನೆ, ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಣ ಅಭಿಯಾನ. ಇಲ್ಲಿ ಬಂದಿರುವ ಮಕ್ಕಳಿಗೆ HR-ಗಳಿಗೆ ಗೊತ್ತಾಗಬೇಕು ಏನು ಅಂದ್ರೆ, ಭಾರತದಾದ್ಯಂತ ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಣ ಅಭಿಯಾನ 5 ಕೋಟಿ ಯೋಜನೆ. ಅದು ಭಾರತದಾದ್ಯಂತ 12,000 ಮಹಾವಿದ್ಯಾಲಯಗಳು ಅರ್ಜಿ ಹಾಕಿದ್ದು, ಅದರಲ್ಲಿ 300 ಕಾಲೇಜುಗಳ IDP ಸೆಲೆಕ್ಷನ್ ಆಯಿತು. ಕರ್ನಾಟಕದಿಂದ 20 ಕಾಲೇಜು, ಅದರಲ್ಲಿ ನಮ್ಮ ಮಹಾವಿದ್ಯಾಲಯ ಕೂಡ ಒಂದು ಅನ್ನೋದು ತುಂಬಾ ಅಭಿಮಾನದ ವಿಷಯ. ಮತ್ತು ಈ ಜಾಬ್ ಇದನ್ನ ಯಾಕೆ ನೆನಪಿಸಿದ, ಕೇಂದ್ರ ಸರ್ಕಾರವನ್ನ ನಮ್ಮ MP-ಗಳಾಗಿರುವಂತಹ ಕಾಗೇರಿ ಸಾಹೇಬರು ಕೂಡ ಈ ಸಂದರ್ಭದಲ್ಲಿ ಅವ್ರು ಬರಬೇಕಾಗಿತ್ತು. ಅವ್ರು ಯಾರು ಬರಲು ಸಾಧ್ಯವಿಲ್ಲ ಅನ್ನೋ ಕಾರಣ ಅನಿವಾರ್ಯತೆಯನ್ನು ನಾವು ಮಾಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರ 60%, ರಾಜ್ಯ ಸರ್ಕಾರ 40% ಅಂತ ಒಂದು ಯೋಜನೆ ಕೊಡ್ತು. ಅದರಲ್ಲಿ ನಾವು ಒಂದು 15 ಲಕ್ಷ ರೂಪಾಯಿ ಬರೀ ವಿದ್ಯಾರ್ಥಿಗಳ ಮೆಂಟರಿಂಗ್ಗಾಗಿ ಇಟ್ಟುಕೊಂಡಿದ್ದೇವೆ. ಅವರ ವೈಚಾರಿಕತೆಯನ್ನು ಬೆಳೆಸುವ, ಸಂಶೋಧನಾತ್ಮಕತೆಯನ್ನು ಬೆಳೆಸುವ, ಔದ್ಯೋಗಿಕ ಕೌಶಲ್ಯಗಳನ್ನು ಬೆಳೆಸುವ ಕಾರ್ಯಕ್ರಮಗಳಿಗಾಗಿ ಇಟ್ಕೊಂಡಿದ್ದೇವೆ. ಹೀಗಾಗಿ PM ಉಷಾ ಯೋಜನೆ ಅಡಿಯಲ್ಲಿ ಈ ಉದ್ಯೋಗ ಮೇಳ ನಡೀತಾ ಇದೆ. ಮತ್ತು ಇದಕ್ಕೆ ನಮಗೆ ಬೆಂಗಾವಲಾಗಿ ನಿಂತವರು ಯಾರು ಅಂತಂದ್ರೆ ನಮ್ಮ ಯೋಜನಾ ಉದ್ಯೋಗ ವಿನಿಮಯ ಕಚೇರಿಯ ಎಲ್ಲ ಅಧಿಕಾರಿಗಳು, ಸಾಯಿ ಪ್ರಸಾದ್ ಬಂದಿದ್ದಾರೆ. ಅವರು ತುಂಬಾ ಸಪೋರ್ಟ್ ಆಗಿ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಇದು ಮಾತನಾಡಲು ಸಮಯ ಅಲ್ಲ. ನಮಗೆ ಒಂದು ಕನಸಿದೆ ಏನು ಅಂತಂದ್ರೆ, ಇಲ್ಲಿ ಯಾರೂ ಕೈಗೆ ಕೆಲಸ ಇರಲಾರದೆ ಇರಬಾರದು ಮತ್ತು ಆರ್ಥಿಕ ಭದ್ರತೆಯನ್ನು ಪಡೆಯಲಾರದ ವ್ಯಕ್ತಿತ್ವವಾಗಿ ಉಳಿಯೋದಿಲ್ಲ. ನಮಗೆ ತುಂಬಾ ಆತಂಕಗಳಿದೆ, ಸಂಕಟಗಳಿದೆ, ನೋವುಗಳಿದೆ. ನಮ್ಮ ವ್ಯವಸ್ಥೆಯೊಳಗೆ ನಮ್ಮ ಅರ್ಹತೆಗೆ ಬೇಕಾದ ಉದ್ಯೋಗವನ್ನ ಕೊಡುವ ಸಂದರ್ಭಗಳು ಎಷ್ಟೋ ಸಲ ಇರೋದಿಲ್ಲ. ಆದ್ರೆ ಎಷ್ಟೋ ಸಲ ಕಡಿಮೆ ಸಂಬಳಕ್ಕೆ ಯುವ ಶಕ್ತಿಯನ್ನ ಉಪಯೋಗಿಸಿಕೊಳ್ಳುವಂತ ಕಾಲದಲ್ಲಿ ನಾವಿದ್ದೇವೆ. ಅದು ಅನಿವಾರ್ಯ. ಇವತ್ತು ಇಷ್ಟೆಲ್ಲ ಜನ HR-ಗಳು, ಬೇರೆ ಬೇರೆ ಕಂಪನಿ ಮ್ಯಾನೇಜರ್ಗಳು ಇಲ್ಲಿ ಬಂದಿದ್ದಾರೆ. ನೀವು ನಮ್ಮ ಮಹಾವಿದ್ಯಾಲಯ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಬೇರೆ ಬೇರೆ ಮಹಾವಿದ್ಯಾಲಯ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಓಪನ್ ಆಗಿ ಎಷ್ಟೋ ಜನ ನೌಕರಿಯನ್ನು ಪಡೆಯಲಿಕ್ಕೆ ಬಂದಿದ್ದೀರಿ. ಇವತ್ತು ಈ ಮಹಾವಿದ್ಯಾಲಯದಲ್ಲಿ ನಡೆದ ಈ ಉದ್ಯೋಗ ಮೇಳ ಹೆಚ್ಚು ಜನ ಮಕ್ಕಳಿಗೆ ಉದ್ಯೋಗವನ್ನು ಕೊಟ್ಟರೆ ಅದು ನಮ್ಮೆಲ್ಲರ ಸಾರ್ಥಕತೆ, ನಮ್ಮ ಶಿಕ್ಷಣ ಸಂಸ್ಥೆ ಸಾರ್ಥಕತೆ ಅನ್ಕೊಂಡು, ವಿಶೇಷವಾಗಿ ಇದನ್ನು ಸಂಘಟಿಸಿದಂತಹ ನಮ್ಮ ಮಹಾವಿದ್ಯಾಲಯದ ಪ್ರಾಧ್ಯಾಪಕ ಮಿತ್ರರು, ವಿದ್ಯಾರ್ಥಿನಿಯರು, ನಮ್ಮ ಕೋಆರ್ಡಿನೇಟರ್ ನಿಶಾಂತ್ ಮೇಡಮ್ ಅವರು, ನಮ್ಮ ರಾಜು ಸರ್, ವಿಶೇಷವಾಗಿ ರಾಜು ಸರ್, ಬಸವರಾಜ್, ಹೀಗೆ ಎಲ್ಲರೂ ಸೇರಿ ನಾವು ಏನನ್ನೇ ಕಾರ್ಯಕ್ರಮ ಮಾಡಿದ್ರು ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಸಾಮೂಹಿಕವಾಗಿ ಮಾಡ್ತಾ ಇರ್ತೇವೆ.
ಈ ಕಾರ್ಯಕ್ರಮವನ್ನು ಕೂಡ ನಮ್ಮ ಮಹಾವಿದ್ಯಾಲಯದ ಎಲ್ಲ ಸಿಬ್ಬಂದಿ ಮಿತ್ರರು ವಿದ್ಯಾರ್ಥಿಗಳು ಸಂಘಟಿಸಿದ್ದಾರೆ. ಎಲ್ಲರಿಗೂ ನೌಕರಿ ಸಿಗಲಿ, ಒಳ್ಳೆಯ ನೌಕರಿ ಸಿಗಲಿ, ನಿಮ್ಮ ಬಾಳು ಬಂಗಾರವಾಗಲಿ ಅಂತ ಹಾರೈಸ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ. हमारे गवर्नमेंट फर्स्ट ग्रेड कॉलेज दांडेली में जॉब कोर्स का उसके बारे में आपको कैसा लग रहा है? ऐसा देखने में तो बहुत अच्छा लग रहा है. एज अ स्टूडेंट मैं GFCC कॉलेज में पढ़ता हूँ इधर, तो मेरे को ये अपॉर्चुनिटी देख के बहुत अच्छा लग रहा है. सबको जॉब मिल रहा है, थोड़ा बच्चे लोग मीन्स थोड़ा पुअर रहते हैं, थोड़ा अच्छे लोग को सबको सपोर्ट मिल रहा है. और ऐसा देखने के लिए तो मेरा भी एक टाटा मोटर्स में सिलेक्शन हो गया है 18,400 में. और थैंक्स टू आवर अपुन सर, ये एक जॉब अपॉर्चुनिटी हमको लाने के लिए. और कुछ नहीं, सही ಮೇಡಮ್ ನಮಸ್ತೆ, ನನ್ನ ನಾಮ ಬಸವರಾಜ್, GFCC ಕಾಲೇಜ್. ಮತ್ತು ಮೇಡಮ್ ನಮ್ದು GFCC ಕಾಲೇಜಲ್ಲಿ ಜಾಬ್ ಮೇಳ ಆರ್ಗನೈಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದು ಎರಡು ಅನಿಸಿಕೆಗಳನ್ನ ಬಹಳ ದಿನಗಳ ನಮ್ಮ ಒಂದು ಆಶಯ. ಆ್ಯಸ್ ಎ ಪ್ಲೇಸ್ಮೆಂಟ್ ಆಫೀಸರ್ ಸುಮಾರು 7 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಬಹಳ ಖುಷಿ ಏನು ಅಂತಂದರೆ, ಇವತ್ತು ಆಲ್ಮೋಸ್ಟ್ ಮೋರ್ ದೆನ್ 26 ಕಂಪನೀಸ್ ನಮ್ಮಲ್ಲಿ ಬಂದಿದ್ದಾರೆ. ಇಟ್ ಈಸ್ ಎ ಗೋಲ್ಡನ್ ಅಪರ್ಚುನಿಟಿ ನಮ್ಮ ಸ್ಟೂಡೆಂಟ್ಸಿಗೆ, ನಮ್ಮ ಎಲುಮ್ನೈಗೆ, ಹಾಗೆ ITI ಡಿಪ್ಲೊಮಾ, ಈವನ್ BE ಮಾಡಿದವರು ಕೂಡ ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ತುಂಬ ಖುಷಿ ಅಂತ ಅನ್ನಿಸ್ತಾ ಇದೆ. ಯಾರಿಗೂ ಜಾಬ್ ಸಿಕ್ಕಿದರೆ, ಮತ್ತು ಇಲ್ಲಿ ನಾನು ನೋಡಿದ ಹಾಗೆ ಬಹಳ ಮಕ್ಕಳು ಕಷ್ಟಪಡೋದು ನೋಡಿದ್ದಾರೆ. ಅವರಿಗೆ ಮಣಿಯಾಡು, ಧಾರವಾಡ, ಎಲ್ಲ ಸರೌಂಡಿಂಗ್ಸು, ಬೆಳಗಾಂ ಸುಮಾರು ಅಪರ್ಚುನಿಟೀಸ್ ಇರೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥದ್ದು ನಮ್ಮ ಎಲ್ಲರ ಪ್ರಯತ್ನ. ಇದರಲ್ಲಿ ನಮ್ಮ ಪ್ರಿನ್ಸಿಪಾಲ್ ಅವರು ಇದ್ದಾರೆ, ಹಾಗೆ ನಮ್ಮ ಎಲ್ಲ ಸ್ಟಾಫ್ ನಮಗೆ ಇದರಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನೀವುಗಳು ಆ್ಯಸ್ ಎಲುಮ್ನೈ ಇಲ್ಲಿ ಹೆಚ್ಚು ವರ್ಕ್ ಮಾಡ್ತಾ ಇದ್ದೀರಿ, ಇದೇ ಸಂತೋಷ. ಎಲ್ಲರಿಗೂ ಒಳ್ಳೆಯದಾಗಲಿ. ಉದ್ಯೋಗ ಅನ್ನೋದು ಇವತ್ತು ಬಹಳ ಬೆಲೆ ಬಾಳುವಂತಹ ಒಂದು ಸಂಗತಿಯಾಗಿಬಿಟ್ಟಿದೆ. ಅದರಲ್ಲೂ ಕೂಡ ರೂರಲ್ ಏರಿಯಾಗಳಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಕಲಿತಾ ಇರತಕ್ಕಂತಹ ಬಡ ಕೆಳ ವರ್ಗದ ಮಕ್ಕಳಿಗೆ ಒಂದು ಉದ್ಯೋಗ ಭದ್ರತೆಯನ್ನು ಕೊಡೋದು ಇದೆಯಲ್ಲ, ಅದು ಯಾವುದೇ ಶಿಕ್ಷಣ ಸಂಸ್ಥೆಯ ಒಂದು ದೊಡ್ಡ ಜವಾಬ್ದಾರಿ. ಮತ್ತು ಅಂತಹ ಒಂದು ಭದ್ರತೆಯನ್ನು ಕೊಡೋದಕ್ಕೆ ಇವತ್ತು ಹಲವಾರು ಕಂಪನಿಗಳು ನಮ್ಮ ಕರೆಯನ್ನು ಮನ್ನಿಸಿ ಬಂದಿದ್ದಾರೆ. ಈ ಭಾಗದ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಬದುಕಿಗೆ ಒಂದು ಸುಭದ್ರತೆಯನ್ನು ಒದಗಿಸಲಿ ಅಂತಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ, ಅವರ ಕ್ವಾಲಿಫಿಕೇಷನ್ ಮತ್ತು ಅವರ ನಿರೀಕ್ಷೆಯ ಮಟ್ಟದಲ್ಲೇ ಉದ್ಯೋಗಗಳು ಸಿಕ್ಕೇ ಬಿಡ್ತವೆ ಅಂತಿಲ್ಲ. ಆದರೆ ಸಿಕ್ಕ ಭದ್ರತೆಯ ಮೂಲಕ ಮತ್ತೆ ಮೇಲಕ್ಕೆ ಬೆಳಿಬೇಕಾಗಿರೋದು ಇವತ್ತಿನ ಕಾಲಮಾನ ನಮ್ಮ ಯುವ ಜನಾಂಗದ ಎದುರು ತಂದಿಡ್ತಕ್ಕಂಥ ಭಾಳ ದೊಡ್ಡ ಸವಾಲು. ಅನಿವಾರ್ಯವಾಗಿ ಆದರೂ ಕೂಡ ನಾವು ಇವುಗಳಿಗೆ ಒಪ್ಪಿಕೊಳ್ಬೇಕಾದಂಥ ಸ್ಥಿತಿಯಲ್ಲಿ ಇದ್ದೀವಿ. ಇವತ್ತು ನಮ್ಮ ಮಹಾವಿದ್ಯಾಲಯದಲ್ಲಿ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದೀವಿ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಯೋಜನಾ ಉದ್ಯೋಗ ವಿನಿಮಯ ಕಚೇರಿಯ ಸಹಯೋಗದೊಂದಿಗೆ ಇದನ್ನು ಸಂಘಟಿಸಲಾಗಿತ್ತು. ಸುಮಾರು 25 ವಿವಿಧ ಕಂಪನಿಗಳು ನಮ್ಮ ಮಹಾವಿದ್ಯಾಲಯಕ್ಕೆ ಬಂದವು. ನಮ್ಮ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಸುತ್ತಮುತ್ತಲ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳು, ITI ವಿದ್ಯಾರ್ಥಿಗಳು, ಡಿಪ್ಲೊಮಾ ವಿದ್ಯಾರ್ಥಿಗಳು, ಒಟ್ಟಾರೆ ಉದ್ಯೋಗಾಕಾಂಕ್ಷಿಗಳಾದ ಸುಮಾರು 350ಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರು, ಯುವತಿಯರು ಮಹಾವಿದ್ಯಾಲಯಕ್ಕೆ ಬಂದರು. ಅವರಲ್ಲಿ ಕನಿಷ್ಠ 200ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಸಿಗುವಂಥ ಒಂದು ನೇಮಕಾತಿಯ ಆದೇಶಗಳು ಇವತ್ತು ಹೋದವು. ಹೀಗಾಗಿ ನಮ್ಮ ಮಹಾವಿದ್ಯಾಲಯ ಇಂಥ ಒಂದು ಸಾಧನೆಯನ್ನು ಮಾಡಿದ್ದಕ್ಕಾಗಿ ನಮಗೆ ತುಂಬ ಖುಷಿ, ಆನಂದ ಆಗ್ತಾಯಿದೆ. ದುಡಿಯುವ ಕೈಗಳಿಗೆ ಕೆಲಸವನ್ನು ಕೊಡಿಸುವ ರೀತಿಯಲ್ಲಿ ಕೆಲಸ ಮಾಡಿದ್ದಕ್ಕೆ ತುಂಬ ಸಮಾಧಾನ ಇದೆ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.